ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ಕುಕ್ಕಿಂಗ್ ಸ್ಟವ್ ಬಗ್ಗೆ, ವುಡನ್ ಸ್ಟವ್ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಯಾಕಂತ ಕೇಳಿದ್ರೆ ನನ್ನ ಫಸ್ಟ್ ಚಾನಲಲ್ಲಿ ನನ್ನ ಫಸ್ಟ್ ವಿಡಿಯೋ ಈ ಕುಕ್ಕಿಂಗ್ ಸ್ಟವ್ದೇ ಇತ್ತು. ಚೆನ್ನಾಗಿ ಒಪಿನಿಯನ್ ಇತ್ತು. ಹಾಗೆ ಯಾರಿಗೆಲ್ಲ ಸ್ವಲ್ಪ ಆದರೂ ಯೂಸ್ ಆಗಲಿ ಅಂತ ಈ ಕುಕ್ಕಿಂಗ್ ಸ್ಟವ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ರೀಸನ್ ಅಂತ ಹೇಳಿದರೆ ಎಟ್ ಪ್ರೆಸೆಂಟ್ ಕೂಡ ಈ ಕುಕ್ಕಿಂಗ್ ಸ್ಟವ್ ಬೇರೆ ಬೇರೆ ರೀತಿ ಬೇರೆ ಬೇರೆ ಶೇಪಲ್ಲಿ ರನ್ ಆಗ್ತಾ ಇದೆ. ಅದರ ಸಲುವಾಗಿ ನೀವು ಕೂಡ ಎಲ್ಲಿ ಹಳ್ಳಿ ಪ್ರದೇಶದಲ್ಲಿ, ಹಳ್ಳಿ ಕಡೆ ಯಾರೆಲ್ಲ ಒಲೆಯನ್ನು ಯೂಸ್ ಮಾಡಿ ಮಾಡ್ತಾ ಇದ್ದೀರಾ, ಕಂಪಲ್ಸರಿಯಾಗಿ ಈ ರೀತಿ ಒಂದು ಸ್ಟವ್ ತಗೊಳ್ಳಿ. ಯಾಕಂದರೆ ನಮ್ಮದು ಎಫರ್ಟ್ ಸ್ವಲ್ಪ ಕಡಿಮೆ ಆಗುತ್ತೆ. ಏನು ಕಟ್ಟಿಗೆ ಅಷ್ಟೇ ಹಾಕಿದರೆ ಸಾಕು. ಅದಕ್ಕೆ ಬೆಂಕಿ ಸ್ವಲ್ಪ ಹಚ್ಚಿಬಿಟ್ಟು ಕಟ್ಟಿಗೆ ಹಾಕಿದರೆ ಆಯಿತು. ಸ್ಮೋಕ್ಲೆಸ್ ಇರುತ್ತೆ, ಹೊಗೆ ಬರಲ್ಲ. ಅಲ್ಲಿ ಫ್ಯಾನ್ ರನ್ ಆಗ್ತಾ ಇರೋದ್ರಿಂದ ತಂತಾನೇ ಅದಕ್ಕೆ ಗಾಳಿ ಸಿಗುತ್ತೆ. ಹಾಗಾಗಿ ಆರಾಮ್ಸೆ ರನ್ ಆಗುತ್ತೆ. ನೋಡೋಣ ಬನ್ನಿ ಯಾವ ರೀತಿಯಲ್ಲಿ ವರ್ಕ್ ಆಗುತ್ತೆ. ನೀವು ನೋಡ್ತಾ ಇದ್ದೀರಾ, ವುಡನ್ ಸ್ಟವ್ ಬಂದುಬಿಟ್ಟು ಈ ರೀತಿಯಲ್ಲಿದೆ. ಯಾಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ, ಆ್ಯಕ್ಚುಲಿ ನಾನು ಈ ವುಡನ್ ಸ್ಟವ್ ತೊಗೊಬಿಟ್ಟು ಎಷ್ಟು 3 ಇಯರ್ಸ್ ಆಯ್ತಾ ಬಂತು. 3 ಇಯರ್ಸ್ ಆಗಿದ್ದರೂ ಒಂದೇ ಒಂದು ಟೈಮು ಏನೂ ಪ್ರಾಬ್ಲಮ್ ಬಂದಿಲ್ಲ. ಆ್ಯಕ್ಚುಲಿ ಬ್ಯಾಟ್ರಿ ಇರುತ್ತೆ, ನಾವು ಚಾರ್ಜ್ ಮಾಡ್ಕೊಳ್ಬೇಕಾಗತ್ತೆ. ನಾವು ಇದಕ್ಕೆ ಕಡಿಮೆ ಕಟ್ಟಿಗೆ ಹಾಕಿಬಿಟ್ಟು ಅಡುಗೆ ಮಾಡ್ಬೋದು. ಈ ರೀತಿಯಲ್ಲಿ ಸಣ್ಣ ಸಣ್ಣ ಕಟ್ಟಿಗೆಯನ್ನು ಕಟ್ ಮಾಡ್ಕೊಳ್ಬೇಕು. ಯಾಕಂದರೆ ಇಲ್ಲಿವರೆಗೆ ಬಂದರೆ ಸಾಕಾಗುತ್ತೆ. ಇಲ್ಲಿವರೆಗೆ ಈ ರೀತಿಯಾಗಿ ಕೆರೋಸಿನ್ ಅಥವಾ ಏನಾದರೂ ಹಾಕ್ಕೊಂಡು ನಾವು ಬೆಂಕಿಯನ್ನು ಹಾಕ್ಕೊಳ್ಬೇಕು. ಸಣ್ಣ ಸಣ್ಣ ಕಟ್ಟಿಗೆ ನಾನಲ್ಲಿ ಯೂಸ್ ಮಾಡಿರುವುದು 5 to 6 ಇಂಚಿರುವಂಥ ಕಟ್ಟಿಗೆ ಅಷ್ಟೇ. ಆಗಲೇ ತೋರಿಸಿದ್ನಲ್ಲ, ಅದಷ್ಟು ಹಾಕ್ಕೊಂಡು ಬೆಂಕಿಯನ್ನು ಹಾಕ್ಕೊಂಡು ನಾವು ಬೇಕಾದ ಪಾತ್ರೆನ ಇಟ್ಕೊಂಡು ಅಡುಗೆ ಈ ರೀತಿಯಾಗಿ ಮಾಡಬಹುದು. ತುಂಬ ಈಸಿಯಾಗಿ ಬೆಂಕಿಯನ್ನು ಹತ್ಕೊಂಡು ಬೇಗ ಹತ್ಕೊಳ್ಳುತ್ತೆ. ಯಾಕೆಂದರೆ ಬೆಂಕಿ ಹಾಕಿದ ತಕ್ಷಣ ಅಲ್ಲಿ ಫ್ಯಾನನ್ನು ಆನ್ ಮಾಡಿದರೆ ಆಯಿತು. ಆದರೆ ಈಸಿಯಾಗಿ ಕಟ್ ಮಾಡಲಿಕ್ಕಾಗತ್ತೆ ಅಂತ ಹೇಳ್ಕೊಂಡು ಈ ರೀತಿಯಲ್ಲಿ ಸಣ್ಣ ಸಣ್ಣ ಪೀಸ್ ಮಾಡಿಕೊಂಡು ಕಟ್ ಮಾಡ್ಕೊಳ್ತೀವಿ. ಕಡಿಮೆ ಕಟ್ಟಿಗೆಯಿಂದ ಏನು ನಮ್ಮ ಅಡುಗೆ ಮುಗಿದ್ಬಿಡತ್ತೆ. ಒಂದು 4 ಪೀಸ್ ಇದ್ದರೆ ಒಂದು ಅಡುಗೆ ಮುಗಿಯುತ್ತೆ ಅಂತ ತಿಳ್ಕೊಳ್ಳಿ. ಯಾಕಂದರೆ ಇದರ ಎಕ್ಸ್ಪೀರಿಯನ್ಸ್ ಆದವ್ರಿಗೆ ಗೊತ್ತೇ ಇರುತ್ತೆ. ಕೆಲವೊಂದು ಯಾಕೆ ಇದನ್ನು ನಾನು ಮತ್ತೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ, ಕಾಮನ್ ಆಗಿ ಹಳ್ಳಿ ಕಡೆಗೆ ಜಾಸ್ತಿ ಒಲೆಯನ್ನು ಬಳಸ್ತಾರೆ ಏನು ಅಡುಗೆ ಮಾಡಲಿಕ್ಕೆ. ಅವರು ಈ ಥರ ಒಂದು ಒಲೆಯನ್ನು ತಗೊಂಡ್ರೆ ತುಂಬ ಸೇವ್ ಆಗುತ್ತೆ. ಜೊತೆಗೆ ಹೊಗೆ ಆಗಲ್ಲ. ಇಂಪಾರ್ಟೆಂಟ್ ಅಂದರೆ ಇದು ಒಂಚೂರು ಹೊಗೆ ಆಗಲ್ಲ. ಈ ರೀತಿ ಆರಾಮಾಗಿ ಅಡುಗೆ ಮಾಡಬಹುದು. ನೋಡಿ, ಇಲ್ಲೊಂದು ಈ ರೀತಿಯಲ್ಲಿ ಕೊಟ್ಟಿದ್ದಾರೆ. ಯಾಕಂದರೆ ಇಲ್ಲಿ ಇರುವಂತಹ ಏನು ಬೂದಿ ಇದೆಯಲ್ಲ, ಹಾಗೆ ಹೋಲ್ ಇದೆ, ಅಲ್ಲಿ ಕೆಳಗೆ ಹೋಗುತ್ತೆ. ಕೆಳಗೆ ಹೋದ ತಕ್ಷಣ ಇಲ್ಲಿ ಓಪನ್ ಮಾಡಿದ ತಕ್ಷಣ ಇಲ್ಲಿ ಟರ್ನ್ ಮಾಡ್ಕೊಳ್ಬೇಕು. ಇದು ಆ್ಯಕ್ಚುಲಿ ಜಾಮ್ ಆಗಿ ಟರ್ನ್ ಆಗ್ತಾ ಇಲ್ಲ. ಹಾಗಾಗಿ ನಾನು ಉಲ್ಟಾ ಬಗ್ಸ್ಕೊಂಡೇ ತೆಕ್ಕೊಳ್ತಾ ಇದ್ದೇನೆ. ಟರ್ನ್ ಮಾಡಿಬಿಟ್ರೆ ರೆಗ್ಯುಲರ್ ಯೂಸ್ ಇದ್ದರೆ ಆರಾಮಾಗಿ ಟರ್ನ್ ಆಗುತ್ತೆ, ಆರಾಮಾಗಿ ಬೂದಿ ಬಿದ್ದೋಗುತ್ತೆ. ಹಾಗೆ ಇಲ್ಲಿ ನಾವು ಸ್ಪೀಡ್ ಕಂಟ್ರೋಲ್ ಇರುತ್ತೆ. ನಾವು ಹೇಗೆ ಒಲೆಗೆ ಗಾಳಿಯನ್ನು ಊದಿ ನಾವು ಬೆಂಕಿಯನ್ನು ಮಾಡ್ತೀವಲ್ಲ, ಹಾಗೆ ಇದು ನಾವು ಇಲ್ಲಿ ಗಾಳಿ ಊದಿಸ್ಬೇಕು ಅಂತಿಲ್ಲ, ಜಸ್ಟ್ ಫ್ಯಾನ್ ಇರುತ್ತೆ. ಯಾಕಂದರೆ ಚಾರ್ಜಿಂಗ್ ಅಂತ ಹೇಳಿದ್ನಲ್ಲ, ಚಾರ್ಜಿಂಗ್ ಯಾಕಿರುತ್ತೆ ಅಂತ ಹೇಳಿದರೆ, ಒಂದು ಬ್ಯಾಟ್ರಿ ಇರುತ್ತೆ ಇದರೊಳಗಡೆ. ಆ ಬ್ಯಾಟ್ರಿ ಚಾರ್ಜ್ ಆಯಿತು ಅಂತ ಹೇಳಿದರೆ ಒಂದು ಫ್ಯಾನ್ ಇರುತ್ತೆ, ಫ್ಯಾನ್ ರನ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಇಲ್ಲಿ ಕಾಣ್ತಾ ಇದೆ ನೋಡಿ, ಇಲ್ಲಿ ಒಂದು ಪೈಪ್ ಟೈಪ್ ಇರುತ್ತೆ. ಅದ್ರ ಮೂಲಕ ಗಾಳಿ ಹೋಗಿ ಇಲ್ಲಿ ಹೆಲ್ಪ್ ಆಗುತ್ತೆ. ಇಲ್ಲಿಂದ ಗಾಳಿ ಬರುತ್ತೆ ನೋಡಿ, ಬೂದಿ ಹಾರುತ್ತೆ ನೋಡಿ, ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ. ಈ ರೀತಿಯಲ್ಲಿ ಬೂದಿ ಹಾರುತ್ತೆ. ನಾವು ಎಷ್ಟು ಸ್ಪೀಡ್ ಇಟ್ಕೊಳ್ತೀವೋ ಅಷ್ಟು ಸ್ಪೀಡ್ ನಮಗೆ ಬೆಂಕಿ ಆಗುತ್ತೆ. ನೋಡಿ, ಇನ್ನೊಮ್ಮೆ ತೋರಿಸ್ತೀನಿ. ಇದು ಫುಲ್ ಕವರ್ ಮಾಡಿಬಿಟ್ಟು ನೋಡಿ, ಕರೆಕ್ಟಾಗಿ ನೋಡಿ, ಇಷ್ಟು ಸ್ಪೀಡಲ್ಲಿ 1 ಟರ್ನಿಗೆ ಗಾಳಿ ಅಷ್ಟು ಬೀಸ್ತಾ ಇರುತ್ತೆ. ನಾವು ಹಬ್ಬದ ಟೈಮಲ್ಲಿ ಏನಾದರೂ ತಿಂಡಿಗಳನ್ನು ಕರಿತೀವಿ, ಡೀಪ್ ಫ್ರೈ ಮಾಡ್ತೀವಿ ಅಂತ ಹೇಳಿದರೆ ಈ ಒಲೆ ತುಂಬ ಹೆಲ್ಪ್ ಆಗುತ್ತೆ. ಯಾಕಂತ ಹೇಳಿದರೆ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಚೆನ್ನಾಗಿ ಫ್ರೈ ಆಗುತ್ತೆ. ಒಲೆಯಲ್ಲಿ ಮಾಡಿರುವಂಥ ಅಡುಗೆ ಎಷ್ಟು ರುಚಿ ಇರುತ್ತೆ ಹೇಳಿ ಅಲ್ವಾ. ನಾನು ಹೆಚ್ಚಾಗಿ ರೊಟ್ಟಿ, ದೋಸೆ ಆ ಥರ ಏನಾದರೂ ಇದ್ದರೆ
ಕಂಪಲ್ಸರಿ ಇದೇ ಒಲೆ ಮೇಲೆ ಮಾಡ್ತೀನಿ, ಯಾಕಂದರೆ ಅದ್ರ ರುಚಿನೇ ಬೇರೆ ಇರುತ್ತೆ. ಮನೆಯವರು ಕೂಡ, ನಮ್ಮ ಹಸ್ಬೆಂಡ್ ಕೂಡ ಇದೇ ಪ್ರಿಫರ್ ಮಾಡ್ತಾರೆ ಇದ್ರ ಮೇಲೆ ಮಾಡು ಅಂತ ಹೇಳಿ, ಯಾಕಂದರೆ ಅದ್ರ ರುಚಿನೇ ಬೇರೆ ಇರುತ್ತೆ. ಸೊ ಈಗ ಚಾರ್ಜರ್ ಕೇಬಲ್ ಈ ಥರ ಇರುತ್ತೆ ನೋಡಿ, ನಾನು ಆಲ್ರೆಡಿ ಅಲ್ಲಿ ಕನೆಕ್ಟ್ ಮಾಡ್ಕೊಂಡಿದ್ದೀನಿ ನೋಡಿ, ಈ ಥರ ಇರುತ್ತೆ. ಈ ಚಾರ್ಜ್ ಹಾಕಿದ ತಕ್ಷಣ ಇಲ್ಲೊಂದು ಹೋಲ್ ಇರುತ್ತೆ, ಕಾಣಿಸ್ತಾ ಇದೆಯಲ್ಲ, ಇಲ್ಲೊಂದು ಹೋಲ್ ಇರುತ್ತೆ, ಇಲ್ಲ ಹಾಕಿದ್ರೆ ಆಯಿತು. ಹಾಕಿದ ತಕ್ಷಣ ಇಲ್ಲಿ ಆನ್ ಆಗುತ್ತೆ, ಇಲ್ಲಿ ಆನ್ ಆಗುತ್ತೆ, ಚಾರ್ಜಿಂಗ್ ಆಗ್ತಾ ಇರುತ್ತೆ. ಒಂದು 3 hours ಹಾಕ್ಕೊಂಡ್ರೆ 15 ಡೇಸ್ಗೆ ಏನೂ ಕಡಿಮೆ ಇಲ್ಲದೇ ರನ್ ಆಗುತ್ತೆ ಈ ಸ್ಟವ್. ಹಾಗಾಗಿ ತುಂಬ ಯೂಸ್ಫುಲ್ ಇದೆ. ಇನ್ನೂವರೆಗೂ ಯಾರು ತೊಗೊಂಡಿಲ್ಲ, ಒಮ್ಮೆ ತೊಗೊಳ್ಳಿ. ಮಸ್ತ್ ಅಂದರೆ ಮಸ್ತ್ ಬಾಳಿಕೆ ಬರುತ್ತೆ, ನಮ್ಮ ಕೆಲಸನೂ ಈಸಿ ಮಾಡುತ್ತೆ, ಮನೆಯೂ ಕೂಡ ಹೊಗೆಯಿಂದ ಪ್ರೊಟೆಕ್ಟ್ ಮಾಡ್ಬೋದು, ಹೊಗೆನೂ ಬರಲ್ಲ. ಓಕೆ, ಇದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕಿತ್ತು. ಯಾಕಂತ ಹೇಳಿದರೆ ಇದು ಸ್ಪೀಡ್ ಕಂಟ್ರೋಲ್ ಅಂತ ಆವಾಗಲೇ ಹೇಳಿದ್ದೀನಿ. ಓಕೆ, ಇದನ್ನು ಶೇರ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ನನ್ನ ಫಸ್ಟ್ ಚಾನಲಲ್ಲಿ ಫಸ್ಟ್ ವಿಡಿಯೋ ಈ ಸ್ಟವ್ ಇದ್ದಾಗಿತ್ತು. ನಾನು ಇದರಲ್ಲಿ ಈಗ ಕುಕಿಂಗ್ ಮಾಡ್ತಾ ಇರೋದ್ರಿಂದ ನಿಮ್ಮ ಜೊತೆಗೆ ಇದನ್ನು ಶೇರ್ ಮಾಡ್ಕೊಳ್ತಾ ಇದ್ದೆ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು, ಒಂದು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಆಯಿತಾ. ನಮಗೂ ಹೆಲ್ಪ್ ಆಗುತ್ತೆ, ಖುಷಿ ಆಗುತ್ತೆ ನೆಕ್ಸ್ಟ್ ವಿಡಿಯೋ ಮಾಡಬೇಕು ಅಂತ ಹೇಳ್ಕೊಂಡು. ಈಗಿನವರೆಗೂ ಇನ್ನೂ ಕೂಡ ಈ ಒಲೆ ಡಿಫ್ರೆಂಟ್ ಶೇಪಲ್ಲಿ ಬರ್ತಾ ಇದೆ. ನೀವು ನಿಜವಾಗಿಯೂ ಯಾವುದೇ ಹೆಸಿಟೇಟ್ ಇಲ್ಲದೇ ಆರಾಮಾಗಿ ಒಲೆಯನ್ನು ಖರೀದಿ ಮಾಡಬಹುದು, ಯಾವುದೇ ಶೇಪಲ್ಲಿ ಬರಲಿ. ಫಸ್ಟ್ ಬಂದಾಗ ನಮಗೆ ಈ ರೀತಿಯಲ್ಲಿ ಸಿಕ್ತು, ಹಾಗಾಗಿ ಆರಾಮ್ಸೆ ತೊಗೋಬೋದು. ಈಸಿಯಾಗಿ ನಾವು ಎಲ್ಲಿ ಬೇಕೋ ಅಲ್ಲಿ ಇಟ್ಕೊಂಡು ಕುಕಿಂಗ್ ಮಾಡಬಹುದು, ಅದು ಪ್ಲಸ್ ಪಾಯಿಂಟ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.